ಹಲ್ಲೆಲೂಯಾ. ಕೇಳ್ತಿದ್ದೀರಾ? ಹಾಗಾದ್ರೆ ದೇವರು ಕಾನಾ ಊರಿನ ಮದುವೆಯಲ್ಲಿ ಯಾಕೆ ಮೊದಲೇ ಅದ್ಭುತ ಮಾಡಿದ್ರಂದ್ರೆ, ದೇವರು ಕುಟುಂಬವನ್ನ ತನಗಾಗಿ ಸೃಷ್ಟಿ ಮಾಡಿಕೊಂಡಿದ್ದಾನೆ. ಸೈತಾನ್ ಏನ್ ಮಾಡ್ದ? ಕುಟುಂಬವನ್ನ ಒಡೆದ್ಬಿಟ್ಟ, ಕುಟುಂಬಗಳಲ್ಲಿ ಕೊರತೆಗಳು ತಂದಾಕ್ಬಿಟ್ಟ. ಅರ್ಥ ಆಯ್ತಾ? ಅದಕ್ಕೆ ಯೇಸು ಸ್ವಾಮಿ ಏನ್ ಮಾಡಿದ್ರು? ಕಣ್ಣಿಲ್ಲದವರಿಗೆ ಕಣ್ಣು ಕೊಂಡಿಲ್ಲ ಮೊದಲೇದಾಗಿ ತನಗಾಗಿ ಸೃಷ್ಟಿ ಮಾಡಿಕೊಂಡಂತ ಕುಟುಂಬವನ್ನ ಕೊರತೆಯಲ್ಲಿ ಇಟ್ಟಿದ್ದಾನೆ ಸೈತಾನನು. ಅದಕ್ಕೆ ಆ ಕೊರತೆ ನೀಗಿಸುವುದಕ್ಕಾಗಿ ಆತನ ಮೊದಲನೇ ಕಾರ್ಯ ಕುಟುಂಬದೊಳಗಡೆನೆ ಮಾಡ್ತಿದ್ದಾನೆ. ಹಲ್ಲೆಲೂಯಾ. ಅರ್ಥ ಆಯ್ತಾ? ನೋಡಿ, ದೇವರ ವಾಕ್ಯ ಏನ್ ಹೇಳ್ತದೆ, ನನ್ನ ಜೊತೆ ಗಮನಿಸ್ರಿ. ದೇವರು ಹೇಳ್ತಾನೆ, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು, ಇದಲ್ಲದೆ ಅವರನ್ನು ಆಶೀರ್ವದಿಸಿದ. ಅರ್ಥ ಆಯ್ತಾ? ಅವ್ರನ್ನ ಆಶೀರ್ವದಿಸಿದ. ಏನಂತ? ನೀವು ಬಹು ಸಂತಾನ ಉಳ್ಳವರಾಗಿ ಹೆಚ್ಚಿರಿ. ಅಲ್ಲಿ 3 ಆಶೀರ್ವಾದಗಳು ನೋಡ್ತೀವಿ. ಒಂದು, ಅವರನ್ನ ಗಂಡು ಹೆಣ್ಣಾಗಿ ಆಶೀರ್ವಾದ ಮಾಡ್ದ. ಎರಡನೇದಾಗಿ ನೀವು ಬಹು ಸಂತತಿ ಉಳ್ಳವರಾಗಿರಿ. ಬಂಜೆ ಆಗಿರೋದು ದೇವರ ಇಷ್ಟ ಇಲ್ಲ. ಹಲ್ಲೆಲೂಯಾ. ದೇವರು ಸಂತತಿಯನ್ನು ಕೊಟ್ಟ. ಮೂರನೇದಾಗಿ ಅಧಿಕಾರ ಮತ್ತು ದೊರೆತನವನ್ನು ಕೊಟ್ಟ. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆ, ಮೀನಿನ ಮೇಲೆ, ಮೃಗಗಳ ಮೇಲೆ ಅಧಿಕಾರ ಮತ್ತು ದೊರೆತನ ಮಾಡಿ ಅಂತ ಹೇಳ್ದ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಹಾಗಾದ್ರೆ ದೇವರು ಕುಟುಂಬವನ್ನ ತನಗಾಗಿ ಏರ್ಪಡಿಸಿಕೊಂಡ. ಯಾಕಂದ್ರೆ ಮನುಷ್ಯನು ಒಂಟಿಗನಾಗಿರೋದು ಸರಿಯಿಲ್ಲ ಅಂತ ಹೇಳಿ ತಿಳಿದು. ಆದರೆ ಕುಟುಂಬ ದೇವರ ಜೊತೆ ಚೆನ್ನಾಗೇ ಇತ್ತು. ಕುಟುಂಬ ದೇವರ ಮಾತು ಕೇಳುವಾಗ ಚೆನ್ನಾಗೇ ಇತ್ತು. ದೇವರ ಜೊತೆ ನಡೆಯುವಾಗ ಚೆನ್ನಾಗೇ ಇತ್ತು. ಪ್ರಾರ್ಥನೆಗೆ ಬರುವಾಗ ಚೆನ್ನಾಗೇ ಇರ್ತೀವಿ. ದೇವರ ವಾಕ್ಯಗಳು ಕೇಳುವಾಗ ಚೆನ್ನಾಗೇ ಇರ್ತೀವಿ. ದೇವರ ವಾಕ್ಯನ ಓದುವಾಗ ಚೆನ್ನಾಗೇ ಇರ್ತೀವಿ. ಪ್ರಾರ್ಥಿಸುವಾಗ ಚೆನ್ನಾಗೇ ಇರ್ತೀವಿ. ಅದನ್ನು ಬಿಟ್ಟು, ದೇವರ ಸ್ವರವನ್ನು ಬಿಟ್ಟು ಅನ್ಯನ ಸ್ವರ ಕೇಳುವಾಗ, ಸೈತಾನ ಸ್ವರ ಕೇಳುವಾಗ, ಜನರ ಸ್ವರ ಕೇಳುವಾಗ, ಬಂಧುಗಳ ಸ್ವರವನ್ನು ಕೇಳುವಾಗ, ಹಲ್ಲೆಲೂಯಾ, ಏನಾಗ್ತದೆ? ಕುಟುಂಬ ಕೆಟ್ಟು ಹೋಗ್ತದೆ. ಸೈತಾನಿಗೆ ಅವಕಾಶ ಕೊಡುವಾಗ ಕುಟುಂಬ ಏನಾಗ್ತದೆ? ಕೊರತೆಗೆ ಎದುರಾಗ್ತದೆ. ಹಲ್ಲೆಲೂಯಾ. ಹಾಗಾದ್ರಲ್ಲಿ ದೇವರೇನು ಹೇಳ್ತಿದ್ದಾನೆಂದ್ರೆ, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಮತ್ತೆ ಹೀಗೆ ವಾಕ್ಯ ಹೇಳ್ತದೆ, ಆಕೆಯನ್ನು ಉಂಟು ಮಾಡಿ ಆತನಿಗೆ ಸರಿ ಬೀಳುವ ಜೊತೆಗಾತಿಯನ್ನು ಸೃಷ್ಟಿಸಿದನು. ಅರ್ಥ ಆಯ್ತಾ? ಗಂಡನಿಗೆ ಸರಿ ಬೀಳುವ ಸಂಗಾತಿಯನ್ನ ದೇವರು ಜೋಡಣೆ ಮಾಡಿದಂತೆ. ಇವತ್ತು ಕುಟುಂಬ ಏನಾಗೈತೆ? ಕೊರತೆಯಲ್ಲಿ ಐತೆ. ಕುಟುಂಬ ಏನಾಗೈತೆ? ಕಾನಾ ಊರಿನ ಮದುವೆಯಲ್ಲಿ ಕೊರತೆ ಐತಲ್ವಾ? ಇವತ್ತು ಕುಟುಂಬಗಳಲ್ಲಿ ಸೈತಾನ ಏನ್ ಮಾಡ್ದ? ಕುಟುಂಬವನ್ನ ಕೆಡಿಸಿ ಆ ಕುಟುಂಬಗಳಲ್ಲಿ ಕೊರತೆಗಳು ತಂದಿಟ್ಬಿಟ್ಟ. ಅದಕ್ಕೆ ಯೇಸು ಸ್ವಾಮಿ ಕಾನಾ ಊರಿನ ಮದುವೆಯಲ್ಲಿ ಮೊದಲನೇ ಅದ್ಭುತ ಮಾಡಿ, ಎಲ್ಲಿ ಕೊರತೆ ಇದೆಯೋ, ಎಲ್ಲಿ ಸೈತಾನ ಕುಟುಂಬಗಳನ್ನ ಹಾಳು ಮಾಡಿದ್ನೋ ಆ ಕುಟುಂಬಗಳನ್ನ ಸರಿಪಡಿಸಿ ಆ ಕುಟುಂಬದಲ್ಲಿರೋ ಕೊರತೆಗಳನ್ನ ತೆಗೆಯೋದಕ್ಕಾಗಿ ಮೊದಲನೇ ಅದ್ಭುತ ಅಲ್ಲಿ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರ ಮಕ್ಕಳೇ, ಈ ವಾಕ್ಯ ಭಾಗದಲ್ಲಿ ನೋಡಿ, ದೇವರು ಆದಾಮನಿಗೆ ಸರಿ ಬೀಳುವ ಹೆಂಡತಿಯನ್ನು ಉಂಟು ಮಾಡಿದಂತೆ. ಸರಿ ಬೀಳುವ ಹೆಂಡತಿ ಅಲ್ಲಿ ವಾಕ್ಯ ಹೇಳ್ತದೆ, ಆತನಿಗೆ ಸರಿಯಾದ ಅಂತ ಜೋಡಣೆಯನ್ನು ಉಂಟು ಮಾಡಿದಂತೆ. ಹಾಗಾದರೆ ಅನೇಕರು ಏನು ಹೇಳ್ಕೊತಾರೆ? ದೇವರಿಗೆ ಹೇಳ್ತಾರೆ, ದೇವರೇ ನೀನು ಎಷ್ಟು ನನಗೆ ಮೋಸ ಮಾಡಿಬಿಟ್ಟೆ, ನನಗಿಂಥ ಗಂಡನ ಕೊಟ್ಬಿಟ್ಟಲ್ಲ, ಇಂಥ ಹೆಂಡ್ತಿನ ಕೊಟ್ಬಿಟ್ಟಲ್ಲ. ಹಲ್ಲೆಲೂಯಾ. ಕೆಲವರು ಅಂತಾರೆ, ನಾನು ಯಾಕಾದರೂ ಈಕೆನ ಕಟ್ಕೊಂಡ್ಬಿಟ್ನೋ. ಇನ್ನು ಕೆಲವು ಅಂತಾರೆ, ಯಾಕಾದರೂ ನಿನ್ನ ಮದುವೆ ಆಗ್ಬಿಟ್ನೋ, ನನಗೆ ಎಂತೆಂಥ ಹೊರಗಳು ಬಂದಿದ್ದು ಗೊತ್ತಾ? ಅದು ಬೇರೆ, ನನ್ನ ಮಾವ ಪೊಲೀಸ್ ಆಫೀಸರ್, ನನ್ನ ಮಾವ ಮಿಲ್ಟ್ರಿಯಲ್ಲಿದ್ದಾನೆ, ಎಂತೆಂಥ ವ್ಯಕ್ತಿ ಬಂದಿದ್ರು ಗೊತ್ತಾ? ನಾನು ನಿನಗೆ ಮದುವೆ ಆಗ್ಬಿಟ್ಟೆ ಬಂದು. ನೀನು ಯಾಕೆ ಗೊತ್ತಾ ನಿನ್ನ ಗಂಡನಿಗೆ ಮದುವೆ ಆದೆ? ನೀನು ಯಾಕೆ ಗೊತ್ತಾ ನಿನ್ನ ಹೆಂಡತಿಗೆ ಮದುವೆ ಆದೆ? ಮದುವೆ ಅನ್ನೋದು ಪರಲೋಕದಲ್ಲಿ ನಿಶ್ಚಯವಾಗಿದೆ. ಹಲ್ಲೆಲೂಯಾ ಅಲ್ವಾ? ಕೆಲವರು ಲೋಕ ರೂಢಿಯಾಗಿ ಹೇಳ್ತಾರೆ, ಮದುವೆ ಅನ್ನೋದು ಪರಲೋಕದಲ್ಲಿ ದೇವರೇ ನಿಶ್ಚಯ ಮಾಡಿದ್ದಾರೆ. ಇಲ್ಲಿ ಯಾರು ಹೆಸರು ತಗೋತೀನಿ ಬೈಕಬೇಡಿ. ಈಗ ನಮ್ಮ ಮಂಜಣ್ಣನಿಗೆ ನಮ್ಮ ಪಾರಮ್ಮನೆ ಜೋಡಿ ಅಂತ ದೇವರು ಸೃಷ್ಟಿ ಮಾಡಿದ, ಸರಿ ಬೀಳುವ ಸಂಗಾತಿ ಅಂತ. ಅರ್ಥ ಆಯ್ತಾ? ನಾವೇನು ಹೇಳ್ತೀವಿ? ದೇವ್ರ ದಡ್ಡ, ದೇವ್ರ ಬುದ್ಧಿ ಇಲ್ಲ, ಯಾಕಾದ್ರೂ ಇಂದ ಗಂಡನ ಕೊಟ್ಬಿಟ್ನೋ, ಯಾಕಾದ್ರೂ ಈ ಹೆಂಡತಿ ಕೊಟ್ಬಿಟ್ನೋ, ಹಿಂಗಂತಿ. ದೇವ್ರ ದಡ್ಡನ? ದೇವ್ರೇನು ದಡ್ಡನ? ಈಗ ಇಲ್ಲಿರುವಂಥ ಗಂಡ ಹೆಂಡತಿರಿಗೆ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡಿ. ಅಥವಾ ನಿಮ್ಮ ಹೆಸರು, ನಿಮ್ಮ ಯಾರ್ಯಾರ ಹೆಸರು ಹೇಳಿ. ಕೆಲವರು ಅಂತಾರೆ, ಅಷ್ಟೇ. ಕೆಲವರು ಹೇಳ್ತೀವಲ್ಲ, ನಾನಾಗಿರೋದಕ್ಕೆ ಇವನ ಜೊತೆ ಇಷ್ಟು ಸಂಸಾರ ಮಾಡ್ತಾ ಇದ್ದೀನಿ,
ನಾನಾಗಿರೋದಕ್ಕೆ ಇವಳ ಜೊತೆ ಇಷ್ಟು ತಾಳ್ಮೆ ಇದ್ದಿದ್ದೀನಿ ಪಾಸ್ಟ್ರೆ. ನೀನೇ ಯಾಕೆ ತಾಳ್ಮೆ ಇದ್ದಿರ್ಬೇಕು? ನೀನು ಯಾಕೆ ಎಷ್ಟು ಕಷ್ಟ ಬಂದ್ರು ಅವಳ ಜೊತೆ ಇದ್ದಿ? ಕಾರಣ ಏನಂದ್ರೆ, ದೇವರು ಈ ಗಂಡು ಮಗನಿಗೆ ಈ ಗಂಡು ಮಗಳೇ ಸರಿ ಅಂತೇಳಿ ಜೋಡಣೆ ಮಾಡಿದ್ದಾನೆ. ಒಂದು ವೇಳೆ ಸರಿಯಾದ ಸಂಗತಿ, ಸರಿಯಾದ ಜೋಡಿ ಮಾಡಿಲ್ಲ ಅಂದಿದ್ರೆ, ನೀನು ಕೊಡೋ ಕಾಟಕ್ಕೆ, ನೀನು ಮಾತಾಡೋ ಮಾತಿಗೆ, ನೀನು ಮಾಡೋ ಕಾರ್ಯಕ್ಕೆ ನಿನ್ನ ಗಂಡನು ನಿನ್ನ ಜೊತೆ ಇರ್ತಿತ್ತಿಲ್ಲ, ಹೆಂಡ್ತಿನೂ ನಿನ್ನ ಜೊತೆ ಇರ್ತಿತ್ತಿಲ್ಲ, ಕಿತ್ತರ್ಕೊಂಡು ಓಡ್ಬಿಡೋರು. ಹೌದಲ್ವಾ? ಒಂದು ಆಲೋಚನೆ ಮಾಡಿ. ನೀವು ದಾಂಪತ್ಯಕ್ಕೆ ಕಾಲಿಟ್ಟ ಮೇಲೆ ನಿಮ್ಮ ಜೀವಿತದಲ್ಲಿ ಎಷ್ಟೆಲ್ಲ ಹೋರಾಟಗಳು ಬಂತು. ಇಬ್ಬರು ಗಂಡ ಹೆಂಡತಿರಲ್ಲಿ ಸಮಸ್ಯೆ ಬಂತು, ಹಣದ ಸಮಸ್ಯೆ ಬಂತು, ಆರೋಗ್ಯ ತೊಂದರೆಗಳು ಬಂತು, ಅತ್ತೆ ಮನೆ ಮಾವನ ಮನೆಯಲ್ಲಿ ಸಮಸ್ಯೆಗಳು ಬಂತು, ಒಡ ಹುಟ್ಟದ ಮನೇಲಿ ಸಮಸ್ಯೆ ಬಂತು, ಮಕ್ಕಳು ಹುಟ್ಟಿದಾಗ ಸಮಸ್ಯೆಗಳು ಬಂತು. ಇವೆಲ್ಲ ಬಂದರೂ ಕೂಡ ನಿನ್ನ ಗಂಡ ಕೆಲವು ಸಾರಿ ನಿನಗೆ ಸರಿಯಾಗಿ ನೋಡ್ಕೊಳ್ಳಿಲ್ಲ, ಹೆಂಡ್ತಿ ನಿನ್ನ ಮಾತಿಗೆ ವಿಧೇಯ ಆಗಲಿಲ್ಲ. ಇವೆಲ್ಲ ಬಂದರೂ, ಕುಟುಂಬದಲ್ಲಿ ಏರುಪೇರು ಬಂದರೂ ನೀವು ಸರಿ ತೂಗಿಸ್ಕೊಂಡು ಹೋಗ್ತಾ ಇದ್ದೀರಿ ಇಬ್ಬರು. ಈಗ ನೀವು ಒಬ್ರಿಗೊಬ್ರು ಬಿಟ್ಟು ಆಗಲಿಲ್ಲ. ಕಾರಣ ಏನು? ದೇವರು ಸರಿ ಬೀಳುವಂಥ ಸರಿ ಬೀಳುವ ಸಂಗಾತಿಯನ್ನ ಜೋಡಣೆ ಮಾಡಿದ್ದಾನೆ. ನಿನಗೆ ನಿನ್ನ ಗಂಡನೇ ಜೋಡಣೆ, ಒಳ್ಳೆ ಜೋಡಿ. ನಿನಗೆ ನಿನ್ನ ಹೆಂಡ್ತಿನೇ ಒಳ್ಳೆ ಜೋಡಿ. ಅಲ್ಲೆಲ್ಲೂಯ. ನೀನು ಗಂಡನ ಬಿಟ್ಟಿದ್ದೇನೆ ಬೇರೆ ಗಂಡನ ಜೋಡಿ ಮಾಡ್ಕೊಳಕ್ಕೆ ಹೋಗ್ಬೇಡ. ನೀನು ಹೆಂಡ್ತಿನ ಬಿಟ್ಟು ಬೇರೆಯವ್ರ ಜೋಡಿ ಮಾಡ್ಕೊಳಕ್ಕೆ ಹೋಗ್ಬೇಡ. ಅದು ಸೈತಾನ ಆಲೋಚನೆ, ನಿನ್ನ ಆಲೋಚನೆ ಆಗಿರ್ತದೆ. ಆದರೆ ಪರಲೋಕ ತಂದೆ ನಿನಗೆ ನೀನೇ ಜೋಡಿ. ಅಲ್ಲೆಲ್ಲೂಯ. ಒಂದು ಯೋಚನೆ ಮಾಡಿ, ನಾನು ಹೇಳ್ತಾರಂಗೆ, ನಿಮ್ಮ ಜೀವನದಲ್ಲಿ ಎಷ್ಟು ಕಷ್ಟ ಬಂದರೂ ನಿಮ್ಮ ಗಂಡ ಹೋಗಲ್ಲೇ ನೀನು ಯಾವನು, ನೀನೆಲ್ಲ ಬೇಡ ನೀನು ಬಿಟ್ಟೇ ಬಿಡ್ತೀನಿ, ಡೈವೋರ್ಸೇ ಕೊಟ್ಬಿಡ್ತೀನಿ ಅಂತ ಗಂಡನ ಬಿಟ್ಟು ಬಂದಿರಾ? ಇಲ್ಲ ತಾನೆ. ಕಷ್ಟನೋ ಸುಖನೋ ಏನೋ ಗಂಡ ಹೆಂಡ್ತಿ ಇಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ತಾನೇ ಹೋಯ್ತಾ ಇರೋದು. ಕಾರಣ ಏನು ಹೇಳಿ? ದೇವರು ಸರಿ ಬೀಳುವಂಥ ಜೊತೆಗಾತಿಯನ್ನು, ನಿನಗೆ ಸರಿ ಬೀಳುವ ಜೊತೆಗಾರನನ್ನು ಜೋಡಣೆ ಮಾಡಿರೋದ್ರಿಂದ ನಿನ್ನ ಕುಟುಂಬದಲ್ಲಿ ಏನೇ ಏರುಪೇರುಗಳು ಬಂದರು, ವ್ಯತ್ಯಾಸ ಬಂದರು, ನಿನ್ನ ಗಂಡನ ಬಿಟ್ಟಾಗಲಿಲ್ಲ, ಹೆಂಡ್ತಿ ಬಿಟ್ಟಾಗಲಿಲ್ಲ. ಹಲ್ಲೆಲೂಯಾ. ಅರ್ಥ ಆಯ್ತಾನ ಹೇಳಿದ್ದು? ದೇವರು ದಡ್ಡನಲ್ಲ, ದೇವರು ಸರಿಯಾಗಿ ಉಂಟು ಮಾಡಿದ್ದಾನೆ. ಯಾರಾದರೂ ಅಂದ್ಕೊಂಡ್ರೆ, ಪಾಸ್ಟೇ ನೀವೇನು ಹೇಳ್ತಿದ್ದೀರ ಪಾಸ್ಟೇ, ಆದರೆ ನಾನು ಒಪ್ಪಲ್ಲ ಪಾಸ್ಟೇ, ಈ ನಮ್ಮ ಮಗ ಕುಡ್ಕ, ಈ ನನ್ನ ಮಗಳು ಹೆಂಡ್ತಿ ಬರೀ ನೋಡಿದ್ರೆ ಬರೀ ನನ್ನ ಹೆಂಡ್ತಿ ಬರೀ ಸಂಶಯ ಪಡ್ತಾಳೆ, ಜಗಳ ಗಂಟಿ ಪಾಸ್ಟೇ, ನೋಡಿದ್ರೆ ನನ್ನ ಗಂಡ ಬರೀ ಸಂಶಯ ಪಡ್ತಾನೆ, ಕುಡ್ಕ, ಅವನು ಮಾತೇ ಕೇಳಲ್ಲ ಪಾಸ್ಟೇ, ಹಾಗಾಗಿತ್ತೇನೆ ಇದು ಸರಿಯಾದ ಜೋಡಿ ಅಂತೀರಾ ಅಂತ ನೀವು ಕೇಳೋದಾದರೆ ನಾನೇನು ಹೇಳ್ತೀನಿ ಗೊತ್ತಾ? ಯೇಸು ಸ್ವಾಮಿ ಸರಿಯಾಗೇ ಉಂಟು ಮಾಡೋನೆ, ಸರಿಯಾಗೇ ಜೋಡಿಸೋನೆ. ಅದಕ್ಕೆ ಮದುವೆ ಆಗಿ ಎಷ್ಟು ವರ್ಷ ಆದ್ರೂ ಅದೇ ಕುಡ್ಕನ ಜೊತೆ, ಅದೇ ಜಗಳ ಗಂಟಿ ಜೊತೆನೇ ಜೀವನ ಮಾಡ್ಕೊ ಬರ್ತಾ ಇದ್ದೀರಿ. ಹೌದಲ್ವಾ? ಹಾಗಾದ್ರೆ ದೇವರು ಕುಟುಂಬವನ್ನು ತನಗೋಸ್ಕರ ಏರ್ಪಾಟು ಮಾಡಿಕೊಂಡ. ಒಬ್ಬ ಮನುಷ್ಯನ ಒಂಟಿಗನಾಗಿರೋದು ಸರಿ ಇಲ್ಲ ಅಂತ ಹೇಳಿ ಆತನಿಗೆ ಸರಿ ಬೀಳುವ ಎಲ್ಲದರಲ್ಲೂ ಸರಿ ಬೀಳುವ, ಎಲ್ಲದಕ್ಕೂ ಸರಿಯಾಗಿ ಸಹಾಯಕವಾಗಿ ನಿಲ್ಲುವ ಹುಡುಗನನ್ನ ಏರ್ಪಾಟು ಮಾಡಿಕೊಟ್ಟ. ಹಾಗಾದ್ರೆ ನಾವೇನು ಮಾಡಬಾರ್ದು? ಮದುವೆ ಅಂತ ವಿಚಾರಗಳು ಬರುವಾಗ, ಹಲ್ಲೆಲೂಯಾ, ದೇವರು ನಮಗಾಗಿ ಸರಿಯಾದಂಥ ಜೋಡಿಯನ್ನು ಎಲ್ಲಿಟ್ಟಿದ್ದಾರೋ ಅದನ್ನು ಹುಡುಕಬೇಕು. ನಾವೇ ಜೋಡಿಸ್ಕೋಬಾರ್ದು, ನಾವೇ ಇಷ್ಟಪಟ್ಟು ಮಾಡ್ಕೋಬಾರ್ದು. ಯೌವನಸ್ಥ ಮಕ್ಕಳಿಗೆ ನಾನು ಹೇಳೋದೇನಂತಂದರೆ, ನೀವು ಕಣ್ಣಿಂದ ನೋಡಿ ಮನಸ್ಸಿಗೆ ಇಷ್ಟ ಆಗೋರೆಲ್ಲ ನಿಮಗೆ ಜೋಡಿ ಆಗಲ್ಲ. ಒಂದು ವೇಳೆ ನೀವು ಪ್ರೀತಿ ಮಾಡಿ ಎತ್ತೋರನ್ನ ದುಃಖಪಡಿಸಿ, ಒಂದು ವೇಳೆ ದೇವರ ನಾಮನ ಅವಮಾನಪಡಿಸಿ ಹೋಗೋದಾದರೆ ಸಾಯಗಂಟ ನೋವು ಅನುಭವಿಸ್ತೀರಿ. ಪ್ರೀತಿ ಮಾಡಿದ್ದೇನೆ ನೀವೇನೋ ಮದುವೆ ಆದರೆ ಸಾಯಗಂಟ ಅನುಭವಿಸ್ತೀರ ನೋವನ್ನ. ನಿಜ, ನಾನು ಶಾಪ ಆಗ್ತಿಲ್ಲ, ವಾಕ್ಯ ಹೇಳ್ತದೆ, ಬೈಬಲ್ ವಾಕ್ಯ ಹಂಗೆ ಹೇಳ್ತದೆ. ಹಲ್ಲೆಲೂಯಾ. ಯಾಕೆಂದರೆ ನಾವು ಕಣ್ಣಿಂದ ನೋಡಿ ಮನಸ್ಸಿಗೆ ಇಷ್ಟ ಆಗಿ ನಾವು ಅನ್ಕೋತೀವಿ ಇವನು ಸರಿಯಾದ ಜೋಡಿ, ಕಡೆ ತನಕ ನಾವು ಚೆನ್ನಾಗಿರ್ತೀವಿ. ಆಗಲ್ಲ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಯಾಕಂದ್ರೆ ಮದುವೆ ಅನ್ನೋದು ಪರಲೋಕದ ತಂದೆ ನಿಶ್ಚಯ. ಯಾಕಂದ್ರೆ ಒಬ್ಬ ಹುಡುಗಿಗೆ ಒಬ್ಬ ಹುಡುಗರಿಗೆ ಒಬ್ಬ ಹುಡುಗಿ ಆಗಲೇ ಆತನು ಜೋಡಣೆ ಮಾಡಿದ್ದಾನೆ. ನೀ ನೋಡುವಾಗ, ಯೌವನಸ್ಥ ಮಗಳಾಗಿರ್ಲಿ, ತಂದೆ ತಾಯಿಗಳಾಗಲಿ, ನಿಮ್ಮ ಮಕ್ಕಳಿಗೆ ಮದುವೆ ಮಾಡೋದು ನೋಡುವಾಗ ಪ್ರಾರ್ಥಿಸಿ ನೋಡಬೇಕು. ತಂದೆ ನನ್ನ ಮಗಳಿಗೆ ಕಿರೀಟವಾಗಿ ಕೊಟ್ಟಿರೋ ಮಗ ಇವನೇನಾ, ಅಥವಾ ನನ್ನ ಮಗನಿಗೆ ಹೆಂಡತಿಯಾಗಿ ಬರುವವಳು ಪಕ್ಕೆ ಎಲುಬು ಇವಳೇನಾ ಅಂತೇಳಿ ನಾವು ತಿಳ್ಕೊಳ್ಬೇಕು. ಒಂದು ವೇಳೆ ಬೇರೆ ಪಕ್ಕೆ ಎಲುಬು ತಗೊಬಂದು ಜೋಡಣೆ ಮಾಡಿದ್ರೆ 6 ತಿಂಗಳು 3 ತಿಂಗಳು 1 ವರ್ಷನೇ 2 ವರ್ಷ 3 ವರ್ಷ ಬಂದು ಆಮೇಲೆ ಕಿತ್ತರ್ಕೊಂಡು ಹೊಂಟೋಯ್ತವೆ. ಏನಾರ ಸಮಸ್ಯೆ ಬಂತಂದರೆ ಡೈವರ್ಸ್, ಏನಾರ ಬಂದರೆ ಅಂದರೆ ಜಗಳ, ಹೋಗಿಲ್ಲ, ಬೇಡ ನೀನು ಬೇಡ ನಾನು ಬೇಡ, ದೂರ. ಸರಿಯಾದದನ್ನು ಸರಿಯಾಗಿ ಜೋಡಣೆ ಮಾಡಬೇಕು. ನಾವು ಹಂಗಲ್ಲ, ಎತ್ತವರು ಒಬ್ಬನೇ ಮಗ
ಆಸ್ತಿ ಐತೆ, ಅಂತಸ್ತು ಐತೆ, ಗೌರ್ಮೆಂಟ್ ಜಾಬು, ಏನು ಕಮ್ಮಿ ಆಗೈತೆ? ಎದ್ರೆ ಬಿದ್ದರೆ ನಮ್ಮ ಮನೆ ತಾನೇ, ನಮ್ಮ ಕುಟುಂಬ ತಾನೇ, ನಮ್ಮ ಸಂಬಂಧ ತಾನೇ ನೋಡ್ಕೋಬೋದಲ್ಲ. ಬೇಡ ಬೇಡ, ನಿನ್ನ ಸಂಬಂಧನೋ ದೂರದವರೋ ಯಾರೋ, ಆದರೆ ನೀನು ಅರ್ಥ ಮಾಡ್ಕೋಬೇಕಾಗಿದ್ದೇನು ಗೊತ್ತಾ? ದೇವರು ಆ ಮಗನನ್ನು ನನ್ನ ಮಗಳಿಗೆ ಕಿರೀಟವಾಗಿ ಕೊಟ್ಟಿದ್ದಾನಾ? ನನ್ನ ಮಗಳು ನನ್ನ ಮಗನಿಗೆ ಆ ಮಗಳು ಆಕೆಯ ಪಕ್ಕೆ ಎಲ್ಬಾ ಅನ್ನೋದನ್ನ ತಿಳ್ಕೊಳ್ಬೇಕು. ಅರ್ಥ ಆಯ್ತಾ? ಒಂದು ವೇಳೆ ಸರಿಯಾದ ಸಹಕಾರಿ ದೇವರು ಕೂಡಿಸದೇ ಇರುವಂಥದ್ದನ್ನು ನಾವೇನಾದ್ರು ಕೂಡ್ಕೊಂಡ್ರೆ ಅದು ಶಾಶ್ವತವಾಗಿ ನಿಲ್ಲಲ್ಲ. ಏನಾದರೂ ಕಷ್ಟ, ಸಮಸ್ಯೆ, ಹೋರಾಟ ಬಂದರೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ನಿಂತ್ಕೊಳ್ಳಲ್ಲ. ಕಷ್ಟ ಬಂತಂದರೆ ನಿನ್ನ ಆಸ್ತಿ ನೋಡಿ ಕೊಟ್ಟೆ, ಆಸ್ತಿ ಇವತ್ತು ಇರ್ತದೆ, ನಾಳೆ ಹೋಗ್ಬಿಡ್ತದೆ. ಇವತ್ತು ಆಸ್ತಿ ಇಲ್ಲ, ನಾಳೆ ಆಸ್ತಿ ಬರ್ಬೋದು. ಆದರೆ ನಾವು ದೇವರು ಕೂಡಿಸಿದಂಥದ್ದನ್ನು ಕೂಡಿಸೋದಕ್ಕೆ ಪ್ರಯತ್ನ ಪಡಬೇಕು ಹೊರತು, ಅಲ್ಲೆಲ್ಲೂಯ್ಯ, ನಾವು ಜನ ಹೇಳ್ತಿದ್ದಾರೆ ಅವನಿಗೆ ಆಸ್ತಿ ಐತಂತೆ, ಸಂಪತ್ತು ಐತಂತೆ, ಗೌರ್ಮೆಂಟ್ ಕೆಲಸ ಐತಂತೆ, ಅಥವಾ ಒಬ್ಬನೇ ಮಗ ಅಂತೆ, ಹಂಗಂತೆ ಹಿಂಗಂತೆ, ಅದನ್ನು ನೋಡಿ ಕೊಡಬಾರ್ದು. ಒಂದು ವೇಳೆ ಆಸ್ತಿ ಏನಾದರೂ ತೊಂದರೆ ಬಂದು ಎಲ್ಲ ಕರಗಿ ಹೋದರೆ, ಆಸ್ತಿ ಕೈ ಬಿಟ್ಟು ಹೋದರೆ, ನಿಮ್ಮ ಮಗಳು ಕರ್ಕೊಬಂದು ಮನೇಲಿ ಇಟ್ಕೋತೀರಾ? ಮಾತಾಡ್ರಿ, ಕರ್ಕೊಂಬಂದು ಇಟ್ಕೋತೀರಾ? ಇಲ್ಲ. ಯೋಚನೆ ಮಾಡಿ. ಹಾಗಾದರೆ ದೇವರ ಮಕ್ಕಳಾಗಿ ನಾವು ಯೋಚನೆ ಮಾಡಬೇಕಾಗಿರೋದು ಏನಂತಂದರೆ, ದೇವರು ಉಂಟು ಮಾಡಿದ ಸಹಕಾರ ಇವಳೇನಾ ಎಂಬುದಾಗಿ ಪ್ರಾರ್ಥನೆಯಲ್ಲಿ ದೇವರ ಚಿತ್ತವನ್ನು ತಿಳ್ಕೊಂಡು ಹೋಗಬೇಕು. ಯೌವನಸ್ಥ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ದೇವರು ಉಂಟು ಮಾಡಿದಂಥ ನನ್ನ ಸಹಕಾರಿನ ಎಂಬುದಾಗಿ ತಿಳ್ಕೊಳ್ಬೇಕು. ಯಾರ್ಯಾರನ್ನೋ ಜೋಡಣೆ ಮಾಡ್ಕೊಂಡ್ರೆ ಅವರು ಸ್ವಲ್ಪ ದಿನ ಆದಮೇಲೆ ನಿಮ್ಮನ್ನು ವಂಚಿಸಿ ನಿಮ್ಗೊಂದು ಕೈಗೆ ಮಗು ಕೊಟ್ಟು ಪರಾರಿ ಆಗ್ಬಿಡ್ತಾರೆ. ಎಷ್ಟೋ ಜನ ನೋಡಿ ಪ್ರಪಂಚದಲ್ಲಿ, ಎಲ್ಲೋದ ನನ್ನ ಮಗು ಹುಟ್ಟುವಾಗಲೇ ಗಂಡ ಬಿಟ್ಟೋದ, ಪತ್ತನೇ ಇಲ್ಲ. ನೋಡಿ ಎಷ್ಟೋ ಜನ ಕೇಳ್ತೀವಿ ಪ್ರಪಂಚದಲ್ಲಲ್ವಾ? ನೋಡಿ, ಅದಕ್ಕೆ ದೇವರೇನು ಮಾಡ್ತಾನೆ? ಸಹಕಾರಿ ಅಂದರೆ ಎಲ್ಲ ಸುಖ ದುಃಖಗಳಲ್ಲಿ ನಿನ್ನ ಜೊತೆಯಾಗಿ ನಿಲ್ಲುವವನಾಗಿರ್ತಾನೆ. ಅವರು ಏನೇ ಬಂದರೂ ನಿಮ್ಮನ್ನು ಬಿಟ್ಟೋಗಲ್ಲ. ನಿಮ್ಮ ಮನೇಲಿ ಹಣದ ಸಮಸ್ಯೆ ಬರಲಿ, ಆರೋಗ್ಯ ಸಮಸ್ಯೆ ಬರಲಿ, ಕುಟುಂಬದಲ್ಲಿ ನಿಂದೆ ಬರಲಿ, ಅವಮಾನ ಬರಲಿ, ಅತ್ತೆ ಮಾವ ಸೊಸೆ ಏನೇ ಬಂದರೂ ನೀವಿಬ್ಬರು ಎಲ್ಲವನ್ನು ತೂಗಿಸ್ಕೊಂಡು ಒಬ್ರಿಗೊಬ್ಬರು ಕುಟುಂಬ ನಡೆಸ್ಕೊಂಡು ಹೋಗ್ತೀರಿ. ಯಾಕಂದರೆ ನಿಮ್ಮನ್ನು ಇಬ್ಬರು ದೇವರು ಕೂಡಿಸಿದ್ದಾನೆ. ಅಂದರೆ ದೇವರು ಸರಿಯಾದಂಥ ಸಹಕಾರಿಯನ್ನು, ಸರಿಯಾದ ಸಹಕಾರವನ್ನು ಕೂಡಿಸಿಟ್ಟಿರ್ತಾನೆ.